ನಮ್ಮ ಜೊತೆಯಲ್ಲಿ ವೆಂಕಟರಮಣ ಅನ್ನೋರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಿ ಸರ್ ಈ ಘಟನೆ ಬಗ್ಗೆ? ಹಾಗೆ ಪೊಲೀಸ್ ಇಲಾಖೆ ಬಗ್ಗೆ ನಿಮಗೆ ಅಂದ್ರೆ ಅವ್ರು ಕೊಟ್ಟ ರಿಯಾಕ್ಷನ್ ಅನ್ನು ಕೇಳಿಸಿರ್ತೀರಿ. ಸೊ ಏನ್ ಹೇಳ್ತೀರಿ? ಅಲ್ಲ ಮೇಡಮ್, ನೀವು ಒಂದು ಲೇಡಿ ಮೇಡಮ್ ಇದ್ರಿ ಅಲ್ಲ, ಈಗ ಒಂದು ಲೇಡೀಸ್ಗೆ ಆತರ ಮಾಡ್ತಾ ಇರ್ಬೇಕಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರ ಏನ್ ಮಾಡ್ತಾ ಇದೆ? ನಿದ್ದೆ ಮಾಡ್ತಾ ಇದೆಯಾ ಇದು? ಆತರ ಒಂದು ಮಹಿಳೆಯರಿಗೆ ಆತರ ಮಾಡ್ಬೇಕಾರೆ ಈ ಸರ್ಕಾರ ನಿದ್ದೆ ಮಾಡ್ತಾ ಇದೆಯಾ ಇದು? ಅಲ್ವಾ ಮೇಡಮ್? ಈಗ ಒಂದು ಲೇಡೀಸ್ಗೆ ಆತರ ಒಂದು ವಸ್ತ್ರ ಆತರ ಮಾಡಿ ಇದ್ ಮಾಡ್ಬೇಕಾದ್ರೆ ಇವ್ರು ಏನ್ ನಿದ್ದೆ ಮಾಡ್ತಾ ಇದಾರೆ? ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಇದು ಆ ಮಹಿಳೆದು ತಪ್ಪು ಅಂತ ಹೇಳ್ತಾರಲ್ಲ ಸರ್ ಪೊಲೀಸರು. ಅಲ್ಲ, ಮಹಿಳೆ ತಪ್ಪು ಇರ್ಬೋದು ಮೇಡಮ್. ಈಗ ಒಂದು ಮಹಿಳೆ ಒಂದು ಕಳು ಮಾಡಿರ್ತಾರೆ, ಯಾವ್ದೋ ಒಂದು ಕೊಲೆ ಮಾಡಿರ್ತಾರೆ, ಆದ್ರೆ ಅವಳಿಗೆ ವಸ್ತ್ರಾಭರಣ ಆತರ ಮಾಡಿ ತಗೊಂಡು ಹೋಗುದಾ? ಮಹಿಳೆನೇ ಹಲ್ಲೆ ಮಾಡಿದ್ಲು ಅನ್ನೋದೇ ನಿಜ ಆಗಿದ್ರೆ ಪೊಲೀಸ್ನವ್ರು ಏನ್ ಮಾಡಬಹುದಾಗಿತ್ತು ಸರ್ ತಮ್ಮ ಪ್ರಕಾರ? ಅಲ್ಲ, ಅದಕ್ಕೆ ಏನಾದ್ರು ಒಂದು ಕ್ರಮ ಉಂಟಲ್ಲ ಮೇಡಮ್, ಅದಕ್ಕೆ ಕ್ರಮ ಉಂಟಲ್ಲ, ಅದಕ್ಕೆ ಏನಾದ್ರು ಅವಳಿಗೊಂದು ಶಿಕ್ಷೆ ಕೊಡ್ಬಹುದು, ಬೇರೆ ತರ ಒಂದು ಶಿಕ್ಷೆ ಕೊಡ್ಬಹುದು, ಅಂತದ್ ಏನಾದ್ರು ಮಾಡ್ಬೋದಲ್ಲ. ಈ ತರ ವಸ್ತ್ರಾಭರಣ ಮಾಡಿ ಇದೇನಮ್ಮ ದುಶ್ಯಾಸನ ಮಾಡ್ದಂಗ್ ಮಾಡ್ತಾರಲ್ಲ ಇವರು. ಅಲ್ಲ ಮೇಡಮ್, ಈ ತರ ಮಾಡೋದು ಸರಿನಾ? ಇದು ಸರ್ಕಾರನೇ ಈ ತರ ಮಾಡ್ತಾ ಇದೆ. ಎಲ್ಲಾ ದಿವಸ ನೋಡಿದ್ರೆ ಮೇಡಮ್, ನಾವು ದಿನ ನಿಮ್ಮ ಮಾಧ್ಯಮ ನೋಡ್ತಾ ಇದ್ದಾವಾಗ ದಿನ ಕೊಲೆ, ಸುಲಿಗೆ, ಅತ್ಯಾಚಾರ, ಅಲ್ಲಿ ರೋಡ್ ಮೇಲೆ ಹೋಗ್ತವಳಿಗೆ ಅವಳಿಗೆ ಅಂಗಾಂಗ ಮುಟ್ಟಿ ಇದ್ ಮಾಡೋದು, ಏನು ಮಾಡ್ತಾ ಇದೆ ಸರ್ಕಾರ? ಯಾವ್ದೇ ನೋಡಿ, ಈಗ ಒಂದು ಬೊಮ್ಮಾಯಿ ಸರ್ಕಾರ ಇದ್ದಾವಾಗ ಈ ತರ ಯಾವ್ದೇ ಒಂದು ಇದಾಗ್ತಾ ಇಲ್ಲಾಗಿತ್ತು. ಇಂಥ ಒಂದು ದಿವಸ ನೋಡಿದ್ರೆ ನಾವು ಈಗ ದಿವಸ ಬೆಳಿಗ್ಗೆ ನಾವು ಟಿವಿ ಹಚ್ಚಿದ್ರೆ ಪೂರ ಇಂಥದೇ. ಸರ್ಕಾರದ ನಿರ್ವಹಣೆ ಸರಿ ಇಲ್ಲ ಅಂತ ಹೇಳ್ತೀರಾ ಹಾಗಾದ್ರೆ? ಸರ್ಕಾರ ನಿರ್ವಹಣೆ ಸರಿ ಇಲ್ಲ ಮೇಡಮ್. ಇದು ಏನ್ ಮಾಡ್ತಾ ಇದೆ? ಇಂಥದಲ್ಲ ದಿನ ಇದೇ ಪ್ರಕರಣನೇ ಟಿವಿ ಮಾಧ್ಯಮ ಹಚ್ಚಿ ನೋಡಿದ್ರೆ ನಾವು ಏನಾದ್ರು ಒಂದು ವಿಶೇಷ ನೋಡ್ಬೇಕಂದ್ರೆ ಏನ್ ಅಲ್ಲಿ ಕೊಲೆ, ಇಲ್ಲಿ ಸುಲಿಗೆ, ಇಲ್ಲಿ ಅತ್ಯಾಚಾರ, ಅಲ್ಲಿ ಮಹಿಳೆ ಅತ್ಯಾಚಾರ, ಇಲ್ಲಿ ಮಹಿಳೆ ಅಂಗಾಂಗನ ಕಿತ್ತಿ ಇದ್ ಮಾಡಿದ್ರು. ಏನದು ಸರ್ಕಾರನೇ ಒಂದು ನಿಕ್ಕಟ್ಟು ಇಲ್ಲಲ್ಲ ಮೇಡಮ್. ಇದು ಏನ್ ಮಾಡ್ತಾರ ಮೇಡಮ್? ಅದು ವೋಟ್ ಹಾಕಿದ್ ನಾವು ನೀವೇ ಅಲ್ವಾ ಸರ್? ಎನಿವೆ, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ಕೆಂಪಯ್ಯ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಇವಾಗ ಈ ರೀತಿ ಮಾಡ್ತಾವ್ರಲ್ಲ, ಅದು ಬಹಳ ಬೇಸರ ಮೇಡಮ್. ನನಗೆ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ಜಡೆ ಹಿಡಿದ್ಬಿಟ್ಟು ಎಳಿತಾ ಇದ್ದಾರೆ ಪೊಲೀಸ್ನವರು. ಮಾಡೇ ಇಲ್ಲ ಅಂತ ಹೇಳಿಕೆಗಳು ಕೊಡ್ತಾರೆ ಒಂದ್ ಕಡೆ ರಾಜಕಾರಣಿಗಳು. ಏನ್ ಇದಕ್ಕೆ ಬೆಲೆ ಇಲ್ವಾ? ಮಹಿಳೆಯರಿಗೆ ಒಂದು ಬೆಲೆ ಇಲ್ವಾ? ಮಹಿಳಾ ಆಯೋಗದವರು ಹೋಗಿದ್ರು ಸರ್. ನಿಮಗೆ ನಿಮ್ ನ್ಯೂಸ್ ನೋಡಿದ್ರು ಎಲ್ಲೋ ಗೊತ್ತಿಲ್ಲ, ಮಹಿಳಾ ಆಯೋಗದ ಅಧ್ಯಕ್ಷರೇ ಹೋಗಿದ್ರು. ಮೇಡಮ್ ಚೌಧರಿ ಅವರು ನೋಡ್ದೆ, ಅವ್ರು ಹೇಳಿದ್ದೆಲ್ಲ ನೋಡ್ದೆ. ಅವರಷ್ಟಕ್ಕೆ ಅವರೇ ಬಿಚ್ಚಿಬಿಟ್ಟು ಬಟ್ಟೆ ಈ ತರ ಮಾಡ್ತಾ ಇದ್ದೀನಿ ನಾನು, ಮಾಡವಳೆ ಅಂತ ಹೇಳ್ತಾ ಇದ್ದಾರೆ. ಯಾರ ಲೇಡೀಸ್ ಹಂಗ್ ಮಾಡ್ತಾರ ಮೇಡಮ್? ಅವರಷ್ಟಕ್ಕೆ ಅವರೇ ಬಿಚ್ಚಾಕ್ಬಿಟ್ಟು ವಿವಸ್ತ್ರಗೊಳಿಸ್ತಾರ ಮೇಡಮ್. ಇವೆಲ್ಲ ನಂಬ್ತಾರ ಮೇಡಮ್ ಜನ ಸಮಾಜದಲ್ಲಿ? ರಾಜಕಾರಣಿಗಳು ಬಿಡ್ರಿ, ಅವ್ರು ಬರೀ ಪಕ್ಷದ ಪರವಾಗಿ ಹೋಲಿಕೆ ಮಾಡ್ಕೊಂಡು ಹೋಗೋದೇ ಅವ್ರದ್ದು. ಆ ಪಕ್ಷದವ್ರು ಒಂದ್ ಕಡೆ ಹೋಲಿಕೆ ಮಾತಾಡ್ಕೊಳ್ಳೋದು, ಈ ಪಕ್ಷದವ್ರು ಒಂದ್ ಕಡೆ ಹೋಲಿಕೆ ಮಾತಾಡೋದು. ಅವ್ರು ಏನೇ ತಪ್ಪು ಮಾಡಿದ್ರು ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಕಾನೂನು ಕೊಟ್ಕೊಂಡು ಹೋಗ್ತಾ ಇದ್ರೆ ದುಡ್ಡು ಬಡವ್ರ ಗತಿ ಏನ್ ಮೇಡಮ್? ಇದಕ್ಕೆ ಬೆಲೆ ಇಲ್ವಾ ಕಾನೂನಲ್ಲಿ? ಯಾವ ಸಂವಿಧಾನ ಅಂತಾರೆ? ಈಚೆ ಟಿವಿಗಳಲ್ಲಿ ಮಾಧ್ಯಮಗಳ ಮುಂದೆ ಒಳಗಡೆ ಗೂಂಡಾ ರಾಜಕೀಯ ಮಾತಾಡೋದು, ರಾಜಕಾರಣಿಗಳು ಮಾತಾಡೋದು, ಇವೆಲ್ಲ ಏನ್ ಅನ್ಯಾಯ? ಇದು ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ? ಇದಕ್ಕೆ ಬೆಲೆ ಇಲ್ವಾ? ಕಾನೂನಿಗೊಂದು ಬೆಲೆ ಇಲ್ವಾ? ಯಾರು ಹೇಳೋರಿಲ್ವಾ? ಎಂತ ಅನ್ಯಾಯ ಇದು. ಈಗ ಸರ್ಕಾರ ಏನ್ ಮಾಡಬಹುದಾಗಿತ್ತು ಅಂತ ಹೇಳಿ ಸರ್? ಸರ್ಕಾರ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟದ್ದು, ಪ್ರತ್ಯೇಕ ಪ್ರಕರಣ, ಅವ್ರು ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ಬಿಡ್ತಾರೆ. ಸರ್ಕಾರದ ತಪ್ಪು ಹೇಗೆ ಇದ್ರಲ್ಲಿ ಅಂತ ಅವ್ರು ಹೇಳ್ತಾರೆ. ಏನೇ ಕೇಳಿದ್ರು ನಾನು ಕೇಳ್ತೀನಿ, ತಿಳ್ಕೊಂತೀನಿ ಹೇಳ್ತಾರೆ. ಯಾರು ಈ ತರ ಪಬ್ಲಿಕ್ ಯಾರು ಫೋನ್ ಮಾಡಿದ್ರೆ ಅವ್ನು ಬಿಜೆಪಿ ಪರವಾಗಿದ್ದಾನೆ, ಇವನು ಕಾಂಗ್ರೆಸ್ ಪರವಾಗಿದ್ದಾನೆ, ಈ ರೀತಿ ಹೇಳಿಕೆಗಳು ಕೊಡೋದು ಅವರು. ನೀವು ಬಿಜೆಪಿ ಪರನಾ ಸರ್? ನಾವು ಯಾವ ಪಕ್ಷದ ಪರವಾಗಿಲ್ಲ, ಸಮಾಜದ ಪಕ್ಷದ ಪರವಾಗಿರ್ತೀನಿ ನಾನು. ಈ ಸಮಾಜದ ಕಾನೂನು ರೀತಿಯಲ್ಲಿ ಇರ್ತೀನಿ ನಾನು. ಈ ಪಕ್ಷ ಕಟ್ಕೊಂಡು ಏನ್ ಮಾಡ್ಬೇಕು? ಈ ಘಟನೆಯಲ್ಲಿ ಪೊಲೀಸರದೇ ತಪ್ಪು ಅಂತ ಅನಿಸ್ತಿದೆ ತಮ್ಗೆ? ಮೇಡಮ್, ಇವರೆಲ್ಲ ಮಾಡೋದು ಅನ್ಯಾಯಗಳು ಮಾಡೋದು, ಟಿವಿಗಳ ಮುಂದೆ ಮಾಧ್ಯಮಗಳ ಮುಂದೆ ಹೇಳಿಕೆಗಳು ಕೊಡೋದು, ಬರೀ ಗುಂಡಗಿರಿ ರಾಜಕಾರಣಿಗಳು ಇವ್ರನ್ನೆಲ್ಲ ಒಂದಲ್ಲ ಒಂದಿನ ಎಫೆಕ್ಟ್ ಆಗೇ ಆಗುತ್ತೆ ಇವ್ರಿಗೆ. ಒಂದಲ್ಲ ಒಂದಿನ ಇವರಿಗೆ ದಂಗೆ ಹೇಳ್ತಾರೆ ಜನ. ಹಿಂಗೆಲ್ಲ ಅನ್ಯಾಯಗಳು ನಡೀತಾ ಇದ್ರಿ ನೋಡ್ತಾವ್ರೆ ಎಲ್ಲಾರು. ಎಲ್ಲ ಕಾನೂನು ಹುಡುಕಿ ಏನು ಅಂತ ಜನಗಳ ಮುಂದೆ ಇಡ್ಬೇಕು ಮೇಡಮ್. ಅಷ್ಟಕ್ಕಷ್ಟೇ ಅರ್ಧಕ್ಕೆ ತುಳಿದಾಕೋದು, ಜನಗಳಿಗೆ ಏನಾಯ್ತು ಅಂತ ಗೊತ್ತೇ ಇಲ್ದಂಗೆ ಮಾಡೋದು, ಇದೆಲ್ಲ ಕಾನೂನಾ ಮೇಡಮ್ ಇದು? ಹಂಗಾದ್ರೆ ಮಾಧ್ಯಮಗಳು ಇರೋದೇನಕ್ಕೆ? ಟಿವಿಗಳು ಇರೋದೇನಕ್ಕೆ?
ಅದಕ್ಕೆ ಬೆಲೆ ಇಲ್ವಾ? ಮಾಧ್ಯಮಗಳಿಗೆ, ಟಿವಿಗಳಿಗೆ ಬೆಲೆ ಇಲ್ವಾ? ನೀವು ಅಲ್ಲಿ ನಡೆದಿರೋದೇ ಒಂದಾದ್ರೆ ನಿಮ್ಗೆ ಹೇಳೋದೇ ಒಂದಲ್ಲಿ ಮಾಧ್ಯಮದವ್ರ ಮುಂದೆ. ಇದೆಲ್ಲ ಕಾನೂನಾ? ಇದೆಲ್ಲ ರಾಜಕಾರಣಿಗಳು ಮಾಡೋ, ದೊಡ್ಡವ್ರು ಮಾಡೋ ಕೆಲಸಗಳ ಇವು? ಸೊ ಈ ಘಟನೆಯಲ್ಲಿ ಪೊಲೀಸ್ ಇಲಾಖೆದೇ ತಪ್ಪು ಅಂತ ಹೇಳಿ ತಮಗೂ ಕೂಡ ಅನ್ನಿಸ್ತಾ ಇದೆ? ಪೊಲೀಸ್ ಇಲಾಖೆದು ಅವ್ರು ಸರಿಯಾಗಿ ತನಿಖೆ ಮಾಡಿ ಸೂಕ್ತವಾಗಿ ಅದನ್ನ ಬಯಲಿಗೆ ಎಳೆದು ತೋರಿಸ್ಬೇಕು ಜನಗಳ ಮುಂದೆ. ನಾವ್ ಏಕ್ದಮ್ ಪೊಲೀಸ್ ಇಲಾಖೆನೇ ತಪ್ಪು ಅಂತ ಪ್ರಾಮಾಣಿಕವಾಗಿ ದಕ್ಷ ಆಡಳಿತಗಾರ, ದಕ್ಷ ಅಧಿಕಾರಿಗಳಿದ್ದಾರೆ, ಒಳ್ಳೆಯವರು ಇದ್ದಾರೆ. ಇಲ್ಲ ಇದೊಂದು ಘಟನೆ ಬಗ್ಗೆ ಕೇಳಿದೆ ಅಷ್ಟೇ ಸರ್. ಇದೊಂದು ಘಟನೆಯಲ್ಲಿ ಅಂದ್ರೆ ಈಗೇನ್ ವಿಡಿಯೋ ಗಮನಿಸ್ತಾ ಇದ್ರೆ ನೀವು ಕೂಡ ನೋಡಿದಿರಿ ಬೆಳಗ್ಗಿಂದ, ಇದ್ರಲ್ಲಿ ಪೊಲೀಸರು ಬೆಟರ್ ಬಿಹೇವ್ ಮಾಡಬಹುದಾಗಿತ್ತು ಅನ್ನೋದು ತಮ್ಮ ಅಭಿಪ್ರಾಯ? ಮೇಡಮ್, ಇವರು 2ನೇ ತಾರೀಕು ನಡೆದಿರೋದಾದ್ರೆ ಇವಾಗ ಬಯಲಿಗೆ ಬಂದಿದೆ. ಏನು ಯಾರು ತಪ್ಪು ಯಾರ್ದಿಲ್ಲ ಇವ್ರು ಫಸ್ಟೇನೆ ಪರಿಶೀಲನೆ ಮಾಡಿ ಜನಗಳಿಗೆ ಹೇಳ್ಬೇಕು, ತಿಳಿಸ್ಬೇಕಾಗಿತ್ತಲ್ಲ ಮೇಡಮ್. ಕರೆಕ್ಟ್ ಕರೆಕ್ಟ್. ಸರಿ ಸರಿ ಸರ್, ಧನ್ಯವಾದ ಸರ್ ರಿಪಬ್ಲಿಕ್ ಕನ್ನಡ ಕರೆ ಮಾಡಿದ್ದಕ್ಕೆ. ನಮ್ಮ ಜೊತೆಯಲ್ಲಿ ವೆಂಕಟರಮಣ ಅನ್ನೋರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಿ ಸರ್ ಈ ಘಟನೆ ಬಗ್ಗೆ? ಹಾಗೆ ಪೊಲೀಸ್ ಇಲಾಖೆ ಬಗ್ಗೆ ನಿಮಗೆ ಅಂದ್ರೆ ಅವ್ರು ಕೊಟ್ಟ ರಿಯಾಕ್ಷನ್ ಅನ್ನು ಕೇಳಿಸಿರ್ತೀರಿ, ಸೊ ಏನ್ ಹೇಳ್ತೀರಿ? ಅಲ್ಲ ಮೇಡಮ್, ನೀವು ಒಂದು ಲೇಡಿ ಮೇಡಮ್ ಇದ್ರಿ ಅಲ್ಲ, ಈಗ ಒಂದು ಲೇಡೀಸ್ಗೆ ಆತರ ಮಾಡ್ತಾ ಇರ್ಬೇಕಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರ ಏನ್ ಮಾಡ್ತಾ ಇದೆ? ನಿದ್ದೆ ಮಾಡ್ತಾ ಇದೆಯಾ ಇದು? ಆತರ ಒಂದು ಮಹಿಳೆಯರಿಗೆ ಆತರ ಮಾಡ್ಬೇಕಾದ್ರೆ ಈ ಸರ್ಕಾರ ನಿದ್ದೆ ಮಾಡ್ತಾ ಇದೆಯಾ ಇದು? ಅಲ್ವಾ ಮೇಡಮ್? ಈಗ ಒಂದು ಲೇಡೀಸ್ಗೆ ಆತರ ಒಂದು ವಸ್ತ್ರ ಆತರ ಮಾಡಿ ಇದ್ ಮಾಡ್ಬೇಕಾದ್ರೆ ಇವ್ರು ಏನ್ ನಿದ್ದೆ ಮಾಡ್ತಾ ಇದಾರೆ? ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಇದು ಆ ಮಹಿಳೆದು ತಪ್ಪು ಅಂತ ಹೇಳ್ತಾರಲ್ಲ ಸರ್ ಪೊಲೀಸರು. ಅಲ್ಲ, ಮಹಿಳೆ ತಪ್ಪು ಇರ್ಬೋದು ಮೇಡಮ್. ಈಗ ಒಂದು ಮಹಿಳೆ ಒಂದು ಕಳು ಮಾಡಿರ್ತಾಳೆ, ಯಾವ್ದೋ ಒಂದು ಕೊಲೆ ಮಾಡಿರ್ತಾಳೆ, ಆದ್ರೆ ಅವಳಿಗೆ ವಸ್ತ್ರಾಭರಣ ಆತರ ಮಾಡಿ ತಗೊಂಡು ಹೋಗುದಾ? ಮಹಿಳೆನೇ ಹಲ್ಲೆ ಮಾಡಿದ್ಲು ಅನ್ನೋದೇ ನಿಜ ಆಗಿದ್ರೆ ಪೊಲೀಸ್ನವ್ರು ಏನ್ ಮಾಡಬಹುದಾಗಿತ್ತು ಸರ್ ತಮ್ಮ ಪ್ರಕಾರ? ಅಲ್ಲ, ಅದಕ್ಕೆ ಏನಾದ್ರು ಒಂದು ಕ್ರಮ ಉಂಟಲ್ಲ ಮೇಡಮ್, ಅದಕ್ಕೆ ಕ್ರಮ ಉಂಟಲ್ಲ, ಅದಕ್ಕೆ ಏನಾದ್ರು ಅವಳಿಗೊಂದು ಶಿಕ್ಷೆ ಕೊಡ್ಬಹುದು, ಬೇರೆ ಬೇರೆ ತರ ಒಂದು ಶಿಕ್ಷೆ ಕೊಡ್ಬಹುದು, ಅಂತದ್ ಏನಾದ್ರು ಮಾಡ್ಬೋದಲ್ಲ. ಈ ತರ ವಸ್ತ್ರಾಭರಣ ಮಾಡಿ ಇದೇನಮ್ಮ ದುಶ್ಯಾಸನ ಮಾಡ್ದಂಗ್ ಮಾಡ್ತಾರಲ್ಲ ಇವರು. ಅಲ್ಲ ಮೇಡಮ್, ಈ ತರ ಮಾಡೋದು ಸರಿನಾ? ಇದು ಸರ್ಕಾರನೇ ಈ ತರ ಮಾಡ್ತಾ ಇದೆ. ಎಲ್ಲಾ ದಿವಸ ನೋಡಿದ್ರೆ ಮೇಡಮ್, ನಾವು ದಿನ ನಿಮ್ಮ ಮಾಧ್ಯಮ ನೋಡ್ತಾ ಇದ್ದ ಅವಾಗ ದಿನ ಕೊಲೆ, ಸುಲಿಗೆ, ಅತ್ಯಾಚಾರ, ಅಲ್ಲಿ ರೋಡ್ ಮೇಲೆ ಹೋಗ್ತವಳಿಗೆ ಅವಳಿಗೆ ಅಂಗಾಂಗ ಮುಟ್ಟಿ ಇದ್ ಮಾಡೋದು, ಏನ್ ಮಾಡ್ತಾ ಇದೆ ಸರ್ಕಾರ? ಯಾವ್ದೇ ನೋಡಿ, ಈಗ ಒಂದು ಬೊಮ್ಮಾಯಿ ಸರ್ಕಾರ ಇದ್ದ ಅವಾಗ ಈ ತರ ಯಾವ್ದೇ ಒಂದು ಇದಾಗ್ತಾ ಇಲ್ಲಾಗಿತ್ತು. ಇಂಥ ಒಂದು ದಿವಸ ನೋಡಿದ್ರೆ ನಾವು ಈಗ ದಿವಸ ಬೆಳಿಗ್ಗೆ ನಾವು ಟಿವಿ ಹತ್ತಿದ್ರೆ ಪೂರ ಇಂಥದೇ. ಸರ್ಕಾರದ ನಿರ್ವಹಣೆ ಸರಿ ಇಲ್ಲ ಅಂತ ಹೇಳ್ತೀರಾ ಹಾಗಾದ್ರೆ? ಸರ್ಕಾರ ನಿರ್ವಹಣೆ ಸರಿ ಇಲ್ಲ ಮೇಡಮ್. ಇದು ಏನ್ ಮಾಡ್ತಾ ಇದೆ? ಇಂಥದಲ್ಲ, ದಿನ ಇದೇ ಪ್ರಕರಣನೇ ಟಿವಿ ಮಾಧ್ಯಮ ಹಚ್ಚಿ ನೋಡಿದ್ರೆ ನಾವು ಏನಾದ್ರು ಒಂದು ವಿಶೇಷ ನೋಡ್ಬೇಕಂದ್ರೆ ಏನ್ ಅಲ್ಲಿ ಕೊಲೆ, ಇಲ್ಲಿ ಸುಲಿಗೆ, ಇಲ್ಲಿ ಅತ್ಯಾಚಾರ, ಅಲ್ಲಿ ಮಹಿಳೆ ಅತ್ಯಾಚಾರ, ಇಲ್ಲಿ ಮಹಿಳೆ ಅಂಗಂಗನ ಕಿತ್ತಿ ಇದ್ ಮಾಡಿದ್ರು. ಏನದು ಸರ್ಕಾರನೇ ಒಂದು ನಿಕ್ಕಟ್ಟು ಇಲ್ಲಲ್ಲ ಮೇಡಮ್. ಇದು ಏನ್ ಮಾಡ್ತಾರ ಮೇಡಮ್? ಅದು ವೋಟ್ ಹಾಕಿದ್ ನಾವು ನೀವೇ ಅಲ್ವಾ ಸರ್? ಎನಿವೆ, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಕೆಂಪಯ್ಯ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಇವಾಗ ಈ ರೀತಿ ಮಾಡ್ತಾ ಅವ್ರಲ್ಲ, ಅದು ಬಹಳ ಬೇಸರ ಮೇಡಮ್. ನನಗೆ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ಜಡೆ ಹಿಡಿದ್ಬಿಟ್ಟು ಎಳಿತಾ ಇದ್ದಾರೆ ಪೊಲೀಸ್ನವರು. ಮಾಡೇ ಇಲ್ಲ ಅಂತ ಹೇಳಿಕೆಗಳು ಕೊಡ್ತಾರೆ ಒಂದ್ ಕಡೆ ರಾಜಕಾರಣಿಗಳು. ಏನ್ ಇದಕ್ ಬೆಲೆ ಇಲ್ವಾ? ಮಹಿಳೆಯರಿಗೆ ಒಂದು ಬೆಲೆ ಇಲ್ವಾ? ಮಹಿಳಾ ಆಯೋಗದವರು ಹೋಗಿದ್ರು ಸರ್, ನಿಮಗೆ ನಿಮ್ ನ್ಯೂಸ್ ನೋಡಿದ್ರು ಎಲ್ಲೋ ಗೊತ್ತಿಲ್ಲ, ಮಹಿಳಾ ಆಯೋಗದ ಅಧ್ಯಕ್ಷರೇ ಹೋಗಿದ್ರು. ಮೇಡಮ್ ಚೌಧರಿ ಅವರು ನೋಡ್ದೆ, ಅವ್ರು ಹೇಳಿದ್ದೆಲ್ಲ ನೋಡ್ದೆ. ಅವರಷ್ಟಕ್ಕೆ ಅವರೇ ಬಿಚ್ಚಿಬಿಟ್ಟು ಬಟ್ಟೆ ಈ ತರ ಮಾಡ್ತಾ ಇದ್ದೀನಿ ನಾನು, ಮಾಡೋಳೆ ಅಂತ ಹೇಳ್ತಾ ಇದ್ದಾರೆ. ಯಾರ ಲೇಡೀಸ್ ಹಂಗ್ ಮಾಡ್ತಾರೆ ಮೇಡಮ್? ಅವರಷ್ಟಕ್ಕೆ ಅವರೇ ಬಿಚ್ಚಾಕ್ಬಿಟ್ಟು ವಿವಸ್ತ್ರಗೊಳಿಸ್ತಾರೆ ಮೇಡಮ್. ಇವೆಲ್ಲ ನಂಬ್ತಾರ ಮೇಡಮ್ ಜನ ಸಮಾಜದಲ್ಲಿ? ರಾಜಕಾರಣಿಗಳು ಬಿಡ್ರಿ, ಅವ್ರು ಬರೀ ಪಕ್ಷದ ಪರವಾಗಿ ಹೋಲಿಕೆ ಮಾಡ್ಕೊಂಡು ಹೋಗೋದೇ ಅವ್ರದ್ದು. ಆ ಪಕ್ಷದವ್ರು ಒಂದ್ ಕಡೆ ಹೋಲಿಕೆ ಮಾತಾಡ್ಕೊಳ್ಳೋದು, ಈ ಪಕ್ಷದವ್ರು ಒಂದ್ ಕಡೆ ಹೋಲಿಕೆ ಮಾತಾಡೋದು. ಅವ್ರು ಏನೇ ತಪ್ಪು ಮಾಡಿದ್ರು ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಕಾನೂನು ಕೊಟ್ಕೊಂಡು ಹೋಗ್ತಾ ಇದ್ರೆ ದುಡ್ಡು ಬಡವ್ರ ಗತಿ ಏನ್ ಮೇಡಮ್? ಇದಕ್ಕೆ ಬೆಲೆ ಇಲ್ವಾ ಕಾನೂನಲ್ಲಿ? ಯಾವ ಸಂವಿಧಾನ ಅಂತಾರೆ ಈಚೆ ಟಿವಿಗಳಲ್ಲಿ, ಮಾಧ್ಯಮಗಳ ಮುಂದೆ ಒಳಗಡೆ ಗೂಂಡ ರಾಜಕೀಯ ಮಾತಾಡೋದು, ರಾಜಕಾರಣಿಗಳು ಮಾತಾಡೋದು, ಇವೆಲ್ಲ ಏನ್ ಅನ್ಯಾಯ? ಇದು ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ? ಇದಕ್ಕೆ ಬೆಲೆ ಇಲ್ವಾ? ಕಾನೂನಿಗೊಂದು ಬೆಲೆ ಇಲ್ವಾ? ಯಾರು ಹೇಳೋರಿಲ್ವಾ? ಎಂತ ಅನ್ಯಾಯ ಇದು. ಈಗ ಸರ್ಕಾರ ಏನ್ ಮಾಡಬಹುದಾಗಿತ್ತು ಅಂತ ಹೇಳಿ ಸರ್? ಸರ್ಕಾರ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟದ್ದು, ಪ್ರತ್ಯೇಕ ಪ್ರಕರಣ, ಅವ್ರು ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ಬಿಡ್ತಾರೆ. ಸರ್ಕಾರದ ತಪ್ಪು ಹೇಗೆ ಇದ್ರಲ್ಲಿ ಅಂತ?
ಅವ್ರು ಹೇಳ್ತಾರೆ ಏನೇ ಕೇಳಿದ್ರು ನಾನು ಕೇಳ್ತೀನಿ ತಿಳ್ಕೊಂತೀನಿ ಹೇಳ್ತಾರೆ. ಯಾರು ಈ ತರ ಪಬ್ಲಿಕ್ ಯಾರು ಫೋನ್ ಮಾಡಿದ್ರೆ ಓ ಅವ್ನು ಬಿಜೆಪಿ ಪರವಾಗಿದ್ದಾನೆ, ಓ ಇವನು ಕಾಂಗ್ರೆಸ್ ಪರವಾಗಿದ್ದಾನೆ, ಈ ರೀತಿ ಹೇಳಿಕೆಗಳು ಕೊಡೋದು ಅವರು. ನೀವು ಬಿಜೆಪಿ ಪರನಾ ಸರ್? ನಾವು ಯಾವ ಪಕ್ಷದ ಪರವಾಗಿಲ್ಲ, ಸಮಾಜದ ರೀತಿ ಸಮಾಜದ ಪಕ್ಷದ ಪರವಾಗಿರ್ತೀನಿ ನಾನು. ಈ ಸಮಾಜದ ಕಾನೂನು ರೀತಿಯಲ್ಲಿ ಇರ್ತೀನಿ ನಾನು. ಈ ಪಕ್ಷ ಕಟ್ಕೊಂಡು ಏನ್ ಮಾಡ್ಬೇಕು? ಸೊ ಈ ಘಟನೆಯಲ್ಲಿ ಪೊಲೀಸರದೇ ತಪ್ಪು ಅಂತ ಅನಿಸ್ತಿದೆ ತಮ್ಗೆ? ಮೇಡಮ್ ಇವರೆಲ್ಲ ಮಾಡೋದು ಅನ್ಯಾಯಗಳು ಮಾಡೋದು, ಟಿವಿಗಳ ಮುಂದೆ ಮಾಧ್ಯಮಗಳ ಮುಂದೆ ಹೇಳಿಕೆಗಳು ಕೊಡೋದು, ಬರೀ ಗುಂಡಗಿರಿ ರಾಜಕಾರಣಿಗಳು ಇವರು. ಇವ್ರನ್ನೆಲ್ಲ ಒಂದಲ್ಲ ಒಂದಿನ ಎಫೆಕ್ಟ್ ಆಗೇ ಆಗುತ್ತೆ ಇವ್ರಿಗೆ. ಒಂದಲ್ಲ ಒಂದಿನ ಇವರಿಗೆ ದಂಗೆ ಹೇಳ್ತಾರೆ ಜನ, ಹಿಂಗೆಲ್ಲ ಅನ್ಯಾಯಗಳು ನಡೀತಾ ಇದ್ರು ನೋಡ್ತಾವ್ರೆ ಎಲ್ಲಾರು. ಎಲ್ಲ ಕಾನೂನು ಹುಡುಕಿ ಏನು ಅಂತ ಜನಗಳ ಮುಂದೆ ಇಡ್ಬೇಕು ಮೇಡಮ್. ಅಷ್ಟಕ್ಕಷ್ಟೇ ಅರ್ಧಕ್ಕೆ ತುಳಿದಾಕೋದು, ಜನಗಳಿಗೆ ಏನಾಯ್ತು ಅಂತ ಗೊತ್ತೇ ಇಲ್ದಂಗೆ ಮಾಡೋದು, ಇದೆಲ್ಲ ಕಾನೂನಾ ಮೇಡಮ್ ಇದು? ಹಂಗಾದ್ರೆ ಮಾಧ್ಯಮಗಳು ಇರೋದೇನಕ್ಕೆ, ಟಿವಿಗಳು ಇರೋದೇನಕ್ಕೆ? ಅದಕ್ಕೆ ಬೆಲೆ ಇಲ್ವಾ ಮಾಧ್ಯಮಗಳಿಗೆ? ಟಿವಿಗಳಿಗೆ ಬೆಲೆ ಇಲ್ವಾ? ನೀವು ಅಲ್ಲಿ ನಡೆದಿರೋದೇ ಒಂದಾದ್ರೆ ನಿಮ್ಗೆ ಹೇಳೋದೇ ಒಂದಲ್ಲಿ ಮಾಧ್ಯಮದವ್ರ ಮುಂದೆ. ಇದೆಲ್ಲ ಕಾನೂನಾ? ಇದೆಲ್ಲ ರಾಜಕಾರಣಿಗಳು ಮಾಡೋ ದೊಡ್ಡವ್ರು ಮಾಡೋ ಕೆಲಸಗಳ ಇವು? ಸೊ ಈ ಘಟನೆಯಲ್ಲಿ ಪೊಲೀಸ್ ಇಲಾಖೆದೇ ತಪ್ಪು ಅಂತ ಹೇಳಿ ತಮಗೂ ಕೂಡ ಅನ್ನಿಸ್ತಾ ಇದೆ? ಪೊಲೀಸ್ ಇಲಾಖೆದು ಅವ್ರು ಸರಿಯಾಗಿ ತನಿಖೆ ಮಾಡಿ ಸೂಕ್ತವಾಗಿ ಅದನ್ನ ಬಯಲಿಗೆ ಎಳೆದು ತೋರಿಸಬೇಕು ಜನಗಳ ಮುಂದೆ. ನಾವ್ ಏಕ್ದಮ್ ಪೊಲೀಸ್ ಇಲಾಖೆನೇ ತಪ್ಪು ಅಂತ ಪ್ರಾಮಾಣಿಕವಾಗಿ ದಕ್ಷ ಆಡಳಿತಗಾರ, ದಕ್ಷ ಅಧಿಕಾರಿಗಳಿದ್ದಾರೆ, ಒಳ್ಳೆಯವರು ಇದ್ದಾರೆ. ಇದೊಂದು ಘಟನೆ ಬಗ್ಗೆ ಕೇಳಿದೆ ಅಷ್ಟೇ ಸರ್. ಇದೊಂದು ಘಟನೆಯಲ್ಲಿ ಅಂದ್ರೆ ಈಗೇನ್ ವಿಡಿಯೋ ಗಮನಿಸ್ತಾ ಇದ್ರೆ ನೀವು ಕೂಡ ನೋಡಿದಿರಿ ಬೆಳಗ್ಗಿಂದ, ಇದ್ರಲ್ಲಿ ಪೊಲೀಸರು ಬೆಟರ್ ಬಿಹೇವ್ ಮಾಡಬಹುದಾಗಿತ್ತು ಅನ್ನೋದು ತಮ್ಮ ಅಭಿಪ್ರಾಯ? ಮೇಡಮ್ ಇವರು 2ನೇ ತಾರೀಕು ನಡೆದಿರೋದಾದ್ರೆ ಇವಾಗ ಬಯಲಿಗೆ ಬಂದಿದೆ, ಏನು ಯಾರ್ದು ತಪ್ಪು ಯಾರ್ದಿಲ್ಲ ಇವ್ರು ಫಸ್ಟೇನೆ ಪರಿಶೀಲನೆ ಮಾಡಿ ಜನಗಳಿಗೆ ಹೇಳ್ಬೇಕು, ತಿಳಿಸಬೇಕಾಗಿತ್ತಲ್ಲ ಮೇಡಮ್. ಕರೆಕ್ಟ್. ಸರಿ ಸರ್, ಧನ್ಯವಾದ ಸರ್ ರಿಪಬ್ಲಿಕ್ ಕನ್ನಡ ಕರೆ ಮಾಡಿದ್ದಕ್ಕೆ.